20 ಜನದಲ್ಲಿ 8 ಜನ ರಿಪೋರ್ಟ್ ಮಾಡಿಕೊಂಡ್ರು, ಮತ್ತೆ 2 ಜನ ಮತ್ತೆ ರಿಸೈನ್ ಮಾಡಿ ಹೋಗಿದ್ದಾರೆ. ಹೀಗಾಗಿ ಆ ಕಡೆ ಡಾಕ್ಟರ್ ಕೊರತೆ ಇರೋದು ನಮ್ಮ ಗಮನದಲ್ಲಿದೆ. ಏನು ಆದಷ್ಟು ಬೇಗ ಡಾಕ್ಟರ್ಗಳು ಹಾಕ್ತಕ್ಕಂಥ ಕೆಲಸನೂ ಮಾಡ್ತೇವೆ. ಸರ್ಕಾರದ ಕಾರ್ಯಕ್ರಮ ಯಥಾವತ್ತಾಗಿ ಎಲ್ಲ ಕಡೆ ಏನು ನಡೀತಾ ಹಾಗೆ ಅಲ್ಲೂ ಕಾರ್ಯಕ್ರಮಗಳು ಇಲಾಖೆ ಕಾರ್ಯಕ್ರಮಗಳು ನಡೀತಾ ಇದೆ. 400 ಜನ KPSC ಕೊಟ್ಟಿದ್ದೀವಿ, ಅದು ಆಯ್ಕೆ ನಿಧಾನ ಆಗುತ್ತೆ ಅಂತ ಹೇಳಿ ಕಾಂಟ್ರಾಕ್ಟ್ ಬೇಸ್ ಮೇಲೆ 400 ಜನ ತಗೊಂಡು ಎಲ್ಲ ಆಸ್ಪತ್ರೆ ಹಾಕ್ಬೇಕು ಅಂತ ಹೇಳಿ ಸರ್ಕಾರ ಮಾಡಿದ್ವಿ. ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಂಡಿರ್ತಕ್ಕಂಥದ್ದು. ಅವ್ರ ಮೇಲೆ ಕ್ರಮ ತಗೊಳಕ್ಕಾಗಲ್ಲ ನಾವು. ಅದ್ರ 360 ರಿಪೋರ್ಟ್ ಅದರಲ್ಲಿ ವಿಶೇಷವಾಗಿ ಆ ಕಡೆನೇ ಗಮನ ಕೊಟ್ಟಿದ್ವಿ. ಹಾಗೆ ನಮ್ಮ ಶಾಸಕರೆಲ್ಲರೂ ಹೇಳ್ತಾ ಇದ್ರು ಬಹಳ ಕೊರತೆ ಇದೆ ಅಂತೇಳಿ. 20 ಜನ ಹಾಕಿದ್ರೆ ಹೋಗ್ಲಿಲ್ಲ. ಕೊರತೆ ಇರೋದು ನಾನು ವಿವರ ಹೇಳಿದ್ದೀನಿ. ಆದಷ್ಟು ಶೀಘ್ರದನ್ನ ಅದರಲ್ಲಿ ಈಗ 700 ಜನ ನಾವೀಗ ಮುಂದೆ ಏಪ್ರಿಲ್ ತಿಂಗಳಿಂದ ಡಿ ಗ್ರೂಪ್ ತಗೋತಾ ಇದ್ದೀವಿ. ಹೆಚ್ಚಿನ ಹಾಕೊಡ್ತೀವಿ. ಡಾಕ್ಟರ್ ಆದಂಗೆ ನೀವು ಕೊಟ್ಟಿರೋ ವರದಿ ಅಂತ ನಾನು ತಿಳ್ಕೊಳ್ತೇನೆ. ಅವರೇನಾದ್ರೂ ನನಗೆ ತಪ್ಪು ವರದಿ ಕೊಟ್ಟಿದ್ದು ನಿಜವಾಗಿ ಹಿಂದಿನ ಸಮಿತಿಯಲ್ಲಿ ವಿಲೇ ಆಗಿಲ್ಲ ಅನ್ನುವುದಾದ್ರೆ ಮತ್ತೆ ಪುನರುಚ್ಚಾರ ಮಾಡ್ತೇನೆ. ಯಾಕಂದ್ರೆ ಸ್ಪಷ್ಟತೆ ಇರಬೇಕು. ಏನೇನೋ ನಾನು ಹೇಳುವಂತಹದ್ದು ತಪ್ಪು ಅರ್ಥ ಆಗಬಾರ್ದು. ಹಿಂದೆ ಸಮಿತಿಯಲ್ಲಿ ಆಗಲಿ AC ಲೆವೆಲ್ ಆಗಲಿ ಇವು ವಿಲೇವಾರಿ ಆಗಿಲ್ಲ. ಸಮಿತಿನೂ ವಿಲೇ ಮಾಡಿಲ್ಲ, AC DC ವಿಲೇ ಮಾಡಿಲ್ಲ. ಈ ಅರ್ಜಿಗಳನ್ನ ಪರಿಗಣಿಸೇ ಇಲ್ಲ ಅನ್ನುವುದಾದ್ರೆ ಖಂಡಿತ ಅವರಿಗೆ ಹಕ್ಕಿದೆ. ಆದರೆ ಪರಿಗಣಿಸಿ ತಿರಸ್ಕಾರ ಆಗಿದ್ದಲ್ಲಿ ನಾನು ಅವುಗಳಿಗೆ ಪುನರ್ಜನ್ಮ ಕೊಡ್ಲಿಕ್ಕೆ ನನಗೆ ಸರ್ಕಾರಕ್ಕೆ ಅಧಿಕಾರ ಇರುವುದಿಲ್ಲ. ಅದು ಬಾಧಿತರಾದಂತ ಅರ್ಜಿದಾರರು ಮೇಲ್ಮನವಿಯನ್ನ ಸಲ್ಲಿಸಬಹುದು. ಮೇಲ್ಮನವಿ ಆಧಾರದ ಮೇಲೆ ಕಾನೂನು ಪ್ರಕಾರವಾಗಿ ಅವರಿಗೆ ಮರುಪರಿಶೀಲನೆ ಮಾಡಬಹುದು. ಪ್ರತ್ಯೇಕ ಹಾಸ್ಟೆಲ್ ಆದರೂ ಒಂದು ತೆಗೆಯುವಂತ ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಅವರಿಗೆ ಒತ್ತಾಯ ಮಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮಂತ್ರಿ ಆದಮೇಲೆ ಒಂದು ಸರ್ವೆನ ಮಾಡಿ ಎಲ್ಲದರಲ್ಲೂ ಏನಾಗಿದೆ ಅಂದ್ರೆ ಜೈನ್ ಸಮಾಜ ಅಂದರೆ ಬರೀ ರಾಜಸ್ಥಾನದಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬರೀ 4 ಲಕ್ಷ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರ ಗಮನದಲ್ಲಿರೋದು. ನಾನು ಬಂದಾದ್ಮೇಲೆ ಸರ್ವೆ ಮಾಡಿದಾದ್ಮೇಲೆ ಟೋಟಲ್ ಜೈನ್ ಸಮಾಜ 20 ಲಕ್ಷ ಜೈನ್ ಸಮಾಜ ಇದೆ. ಈ ರಾಜಸ್ಥಾನದಿಂದ ಬಂದಿರೋದು ಎಲ್ಲ ಸಿಟಿ ಸರೌಂಡಿಂಗಲ್ಲಿ 4,25,000 ಜೈನ್ ಸಮಾಜ ಇದೆ. ಬೆಳಗಾಂ, ಹುಬ್ಳಿ, ಧಾರವಾಡ ಸರೌಂಡಿಂಗಲ್ಲಿ ಅವ್ರು ಕನ್ನಡ ಸ್ಪೀಕಿಂಗ್ ಜೈನ್ ಅಂತಾರೆ, ದಿಗಂಬರ್ ಜೈನ್ ಅಂತಾರೆ. ಅವರು ಕನಿಷ್ಠ ಇಲ್ಲಾಂದ್ರೆ ಒಂದು 15 ಲಕ್ಷ ಜನ ಇದ್ದಾರೆ. ಈಗ ಬೆಳಗಾಂ ಕ್ಷೇತ್ರದಲ್ಲೇ ಜಾಸ್ತಿ ಇರೋದು. ಹಾಗಾಗಿ ನನ್ನ ಗಮನದಲ್ಲಿ ಬಂದಾದ್ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ನಾನು ಆಲ್ರೆಡಿ ಪ್ರಪೋಸಲ್ ಇಟ್ಟಿದ್ದೀನಿ. ನಾನು ಈ ಸಪರೇಟ್ ಇವ್ರು ಬೋರ್ಡ್ ಆಗ್ಬೇಕಂತ ಆದಷ್ಟು ಬೇಗ ಅದ್ ಮಾಡಕ್ ನಾವು ಪ್ರಯತ್ನ ಮಾಡ್ತೀವಿ. ನಾವು ಈ ಕುರಿತಂತೆ ಮಾನ್ಯ ಗೃಹ ಸಚಿವರು ಸದನದಲ್ಲಿರುವಂತಹ ಸಂದರ್ಭದಲ್ಲಿ ದಯಮಾಡಿ ಸ್ಪಷ್ಟೀಕರಣ. ಮಾನ್ಯ ಅಧ್ಯಕ್ಷರೇ, ಇದು ಈ ವಿಷಯ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ಇರ್ತಕ್ಕಂಥದ್ದು. ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸು, ರೆವಿನ್ಯೂ ಇಂಟೆಲಿಜೆನ್ಸು ನಮಗೆ ಬರೋದಿಲ್ಲ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ನಮಗೆ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಬರೋದಿಲ್ಲ. ಹಾಗಂತ ಹೇಳಿ ಇಲ್ಲಿ ಸ್ಮಗ್ಲಿಂಗ್ ಆಗಿಲ್ಲ ಅಥವಾ ಅವರು ಯಾರೋ ಗೋಲ್ಡ್ ತಂದಿಲ್ಲ ಅದೆಲ್ಲ ನಾವೇನು ಹೇಳಕ್ ಹೋಗೋದಿಲ್ಲ. ಆದರೆ ಈಗಾಗಲೇ ನಮಗೇನು ಯಾವುದೇ ಮಾಹಿತಿ ಇಲ್ಲ. ರಾಜ್ಯ ಸರ್ಕಾರಕ್ಕೆ DRIನವರಾಗಲಿ ಅಥವಾ ಈಗ CBI ಕೊಟ್ಟಿದ್ದೇವೆ ಅಂತೇಳಿ ಪತ್ರಿಕೆಯಲ್ಲಿ ಬಂದು ನಮಗೇನು ಕಮ್ಯುನಿಕೇಶನ್ಸ್ ಇಲ್ಲ. ಸಾಮಾನ್ಯವಾಗಿ ಸರ್ಕಾರಕ್ಕೆ CBI ಕೊಡ್ತಕ್ಕಂಥದ್ದಕ್ಕೆ ಪರ್ಮಿಷನ್ಗೆ ಬರ್ಕೊಳ್ತಾರೆ. ಅದೊಂದು ಪ್ರೊಸೀಜರಲ್ಲಿದೆ, ಅದು ಕೂಡ ಮಾಡಿಲ್ಲ. ನಾನು ಕೇಂದ್ರದ ಜೊತೆನೂ ಕೂಡ ಸಂಪರ್ಕದಲ್ಲಿದ್ದೇನೆ. ಕೇಂದ್ರಕ್ಕೂ ಕೂಡ ನಾನು ಅವ್ರ ಜೊತೆ ಪತ್ರಗಳು ಬರೆದಿದ್ದೇನೆ. ಈ ಥರ ಈ ಡ್ರಗ್ಸಿನ ಒಂದು ವಿಚಾರದಲ್ಲಿ ನಾವು, ಯಾಕಂದರೆ ಅನೇಕ ಇಂಥ ಡ್ರಗ್ ಕಂಪನಿಗಳಿರುವಂಥದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ, ಅದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ನಮ್ಮ ಎಲ್ಲ ರಾಜ್ಯಗಳು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸೇರಿ ಒಟ್ಟಾರೆ ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ದೀವಿ. ಆಮೇಲೆ ಇನ್ನೊಂದೇನು ಹೇಳಿದೆ, ಇದನ್ನು ಏನು ಪರೀಕ್ಷೆ ಮಾಡುವಂಥದ್ದು, ವಿಶ್ಲೇಷಣೆಗಳನ್ನು ತಗೊಂಡು ಪರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಹೆಚ್ಚಿನ ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟು ಕಾರ್ಯಗತ ಆಗಿದೆ. ಎಲ್ಲ ಕಡೆ ನಾವು ಟೆಸ್ಟ್ ಮಾಡಿಸ್ತಾ ಇದ್ದೀವಿ ಮತ್ತು ಆ ಟೆಸ್ಟ್ ರಿಪೋರ್ಟ್ಗಳನ್ನು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತ